5 ಲೆಪರ್ಡ್ ಕಬ್ಸ್, 3 ಲಯನ್ ಕಬ್ಸ್. ಅದು ಫೀಕಲ್ ಸ್ಯಾಂಪಲ್ ಅಂತೀವಿ. ಫೀಕಲ್ ಅಲ್ಲಿ DNA ಇರುತ್ತೆ. ಇಲ್ಲಿ ಕಾಣಲ್ಲ ಅದು ನಿಮ್ಗೆ, ಬಟ್ ಈ ಏರಿಯಾದಲ್ಲಿ DNA ಇರುತ್ತೆ. ಅಲ್ಲಿಂದ ಮೇಲೆ ಮಾತ್ರ. ಇದು ಒಳಗಡೆ ಇದು ಪ್ಲಗ್ ಮಾಡಿರ್ತೀವಿ. ಇಲ್ಲಿ ರೆಗ್ಯುಲರ್ ಆಗಿ ಹಾವಿಗೆ ಬ್ಲಡ್ ಟೆಸ್ಟ್ ಮಾಡಕ್ ಹೋಗಲ್ಲ. ಇದನ್ನೇ ಒಂದು DNA ಕಾಪಿಯನ್ನು ಮಲ್ಟಿಪ್ಲೈ ಮಾಡಿ ಸೊ ಮಿಲಿಯನ್ ಕಾಪೀಸ್ ಮಾಡ್ಕೊಂತ ಹೋಗುತ್ತೆ. ಫಸ್ಟ್ ಲ್ಯಾಬ್ ಸ್ಟಾರ್ಟ್ ಆಗಿದ್ದು ಇದು ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ಮಾಡೋಕ್ಕೆ ಲ್ಯಾಬ್ ಸ್ಟಾರ್ಟ್ ಆಗಿದ್ದು. ಏನಾಗತ್ತಂದರೆ ಇದು ಅನಿಮಲ್ ಏನಾದರೂ ಡೆತ್ ಆದರೆ ಪೋಸ್ಟ್ ಮಾರ್ಟಮ್ಸನ್ನು ಯಾರು ಮಾಡಬೇಕು, ಒಂದು DNA ಎಕ್ಸ್ಟ್ರಾಕ್ಷನ್, DNA ಐಡೆಂಟಿಫಿಕೇಷನ್ನು, RNA DNA ಐಡೆಂಟಿಫಿಕೇಷನ್ನು ಲೆವೆಲಲ್ಲಿ ಇದೀವಿ ನಾವು. ಕಾಣಿಸ್ತಾ ಇದೆಲ್ಲ, ಇದು ಬರ್ಡ್ ಫೆದರ್. ಇದು ಏನಂತಂದರೆ ಬ್ಲೂ ಕ್ರೌನ್ ಕ್ರೇನ್ ಅಂತ ಫೆದರ್. 2 ಬ್ಲೂ ಕ್ರೌನ್ ಕ್ರೇನ್ಸ್ ಇದೆ ಇಲ್ಲಿ. ಕೆಲವೊಂದು ಬರ್ಡ್ಸ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಇದು ಅನಿಮಲ್ ಏನಾದರೂ ಡೆತ್ ಆದರೆ ಪೋಸ್ಟ್ ಮಾರ್ಟಮ್ಸ್ ಅನ್ನು ಯಾರು ಮಾಡಬೇಕು ಅಂತ ಒಂದು ಕ್ವಶನ್. ಇಲ್ಲೇ ಟ್ರೀಟ್ಮೆಂಟ್ ಮಾಡೋ ಡಾಕ್ಟರ್ಸ್ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಅದು ಬಯಾಸ್ ಆಗತ್ತೆ. ಯಾವ ಅನಿಮಲ್ಗೆ ಯಾವ ಡಿಸೀಸ್ ಬಂದಿದೆ, ಅದರ DNA ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಅದು DNA ಅಥವಾ RNA ಬ್ಯಾಕ್ಟೀರಿಯಾ ಆಗಿರ್ಬೋದು, ಇಲ್ಲ DNA ಅಥವಾ RNA ವೈರಸ್ ಆಗಿರ್ಬೋದು, ಅದನ್ನು ಕಂಡುಹಿಡಿದು ಕೊಡ್ತೀವಿ. ಇವತ್ತು ಕಲೆಕ್ಟ್ ಮಾಡಿರೋದು ಅಂತಂದ್ರೆ ನೋಡಿ, ಇದೊಂದು ಬಂದಿದೆ ಮೇಡಮ್ ಇವತ್ತು. ಇದು ಏನಂದ್ರೆ ಬರ್ಡ್ ಫೆದರ್ ಮ್ಯಾಮ್. ಇದು ಸೊ ಏನ್ ಟೈಗರ್, ಲಯನ್, ಲೆಪರ್ಡ್, ಎಲಿಫೆಂಟ್ಸ್ ಅದಕ್ಕೆಲ್ಲ ಇದೆ, ಅದು ಎಲ್ಲ ಬ್ಲಡ್ ಕಲೆಕ್ಟ್ ಮಾಡ್ಕೊಂಡು ಎಲ್ಲ ಸ್ಕ್ರೀನ್ ಮಾಡ್ತೀವಿ. ಎಲ್ಲ ಡಿಸೀಸಸ್ ಅಂದ್ರೆ ಕಾಮನ್ ಡಿಸೀಸಸ್ ಎಲ್ಲ ಇದೆ. ಆದ್ರೆ ಕೆಲವೊಂದು ಬರ್ಡ್ಸ್ ಮಕಾವ್ಸ್ ಇರುತ್ತೆ, ಈಗ ಮತ್ತೆ ಪಿಜನ್ಸ್ ಇರುತ್ತೆ. ಅದರಲ್ಲಿ ಮೇಲ್ ಯಾವುದು ನಿಮ್ಗೆ ಫಿಮೇಲ್ ಯಾವುದು ಅಂತ ವೆರಿ ಡಿಫಿಕಲ್ಟ್ ಐಡೆಂಟಿಫೈ. ಆತ್ಮೀಯರೇ, ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ ಅಲ್ಲಿರುವಂತಹ ಲ್ಯಾಬಿಗೆ ಬಂದಿದ್ದೀವಿ. ನಮ್ಮ ಜೊತೆ ಡಾಕ್ಟರ್ ಮಂಜುನಾಥ್ ಇದ್ದಾರೆ. ಲ್ಯಾಬ್ ಅಂತ ಹೇಳಿದ್ರೆ ನಾವು ಬೇರೆ ರೀತಿ ಲ್ಯಾಬ್ ನೋಡಿರ್ತೀವಿ. ಇಲ್ಲಿ ಅನಿಮಲ್ ಲ್ಯಾಬ್ ಅಂದ್ರೆ ಅನಿಮಲ್ ಅಲ್ಲಿ ಬರುವಂತಹ ಡಿಸೀಸಸ್ ಆಗಿರ್ಬೋದು, ಅದು ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲಿ ತಂದು ಟೆಸ್ಟ್ ಮಾಡಿ ಏನ್ ಕಾಯಿಲೆ ಇದೆ, ಅನಿಮಲ್ ಹೆಲ್ತ್ ಹೇಗಿದೆ ಅಂತ ಹೆಲ್ತ್ ಕಂಡೀಷನ್ ಹೇಳೋದೇ ಈ ಡಾಕ್ಟರ್. ಅದಕ್ಕೋಸ್ಕರ ಇವರು ಫೇಮಸ್ ಇಲ್ಲಿ ಲ್ಯಾಬ್ ಡಾಕ್ಟರ್ ಮಂಜುನಾಥ್ ಅಂತ. ಸರ್ ನೋಡೋಣ ಲ್ಯಾಬ್ ಇವತ್ತು. ಎಷ್ಟು ವರ್ಷದಿಂದ ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ನಾನು ಇಲ್ಲಿ 11.5 ವರ್ಷ ಆಯ್ತು. 11 ವರ್ಷ ಕಂಪ್ಲೀಟ್ ಆಯ್ತು. 12ನೇ ವರ್ಷ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಯೂಶಲಿ ಏನ್ ನಿಮ್ದು ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ? ಇಲ್ಲಿ ಮ್ಯಾಂಡೇಟ್ಸ್ ಹೇಗಿರುತ್ತೆ ಅಂದ್ರೆ ಮ್ಯಾಮ್, ಇಲ್ಲಿ ಫಸ್ಟ್ ಲ್ಯಾಬ್ ಸ್ಟಾರ್ಟ್ ಆಗಿದ್ದು ಇದು ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ಮಾಡಕ್ಕೆ ಲ್ಯಾಬ್ ಸ್ಟಾರ್ಟ್ ಆಗಿದ್ದು. ಏನಾಗತ್ತಂದ್ರೆ ಇದು ಅನಿಮಲ್ ಏನಾದರೂ ಡೆತ್ ಆದ್ರೆ ಪೋಸ್ಟ್ ಮಾರ್ಟಮ್ಸ್ ಅನ್ನು ಯಾರು ಮಾಡಬೇಕು ಅಂತ ಒಂದು ಕ್ವಶನ್. ಇಲ್ಲೇ ಟ್ರೀಟ್ಮೆಂಟ್ ಮಾಡೋ ಡಾಕ್ಟರ್ಸ್ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಅದು ಬಯಾಸ್ ಆಗತ್ತೆ. ಹಾಗಾಗಿ ಥರ್ಡ್ ಪರ್ಸನ್ ಅಂದ್ರೆ ಬೇರೆಯವ್ರು ಮಾಡ್ಬೇಕು ಪೋಸ್ಟ್ ಮಾರ್ಟಮ್. ಸೊ ಹಾಗಾಗಿ ಇದು ಪೋಸ್ಟ್ ಮಾರ್ಟಮ್ಗೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ ಲ್ಯಾಬು. ಅದ್ರ ಜೊತೆಗೆ ಪೋಸ್ಟ್ ಮಾರ್ಟಮ್ ಜೊತೆಗೆ ಮತ್ತೆ ಇಲ್ಲಿ ಅನಿಮಲ್ಸ್ಗೆ ಹುಷಾರಿಲ್ದಿರ ಇದ್ದಾಗ ಅದರ ಒಂದು ಬ್ಲಡ್ ಸ್ಯಾಂಪಲ್ಲು, ಯೂರಿನ್ ಸ್ಯಾಂಪಲ್ಲು, ಫಿಕಲ್ ಸ್ಯಾಂಪಲ್ಲು ಟೆಸ್ಟ್ ಮಾಡಿ ಅದರಲ್ಲಿ ಏನ್ ತೊಂದರೆ ಇದೆ ಅನಿಮಲ್ಗೆ, ಇಲ್ಲಾಂದ್ರೆ ಒಂದು ವೂಂಡ್ ಆಗಿರುತ್ತೆ, ಆ ವೂಂಡ್ ನಿಂದ ಒಂದು ಸ್ವಾಬ್ ತಕೊಂಡು ಯಾವ ಆಂಟಿಬಯೋಟಿಕ್ ಸೆನ್ಸಿಟಿವಿಟಿ ಇದೆ ಆ ಅನಿಮಲ್ಗೆ ಆ ವೂಂಡ್ ಹೀಲ್ ಆಗಕ್ಕೆ. ಸೊ ಅದು ಸ್ಟಾರ್ಟ್ ಅಲ್ಲಿ ಇದು ಓಪನ್ ಮಾಡಿದ್ದು ಲ್ಯಾಬೊರೇಟರಿ. ಎಷ್ಟು ವರ್ಷ ಆಯ್ತು ಲ್ಯಾಬ್ ಓಪನ್? ಈ ಲ್ಯಾಬ್ ಓಪನ್ ಮಾಡಿ ಒಂದು 20 years ಆಗ್ತಾ ಬರ್ತದೆ. 2003 ಅಲ್ಲಿ ಮಾಡಿರೋದು ಮ್ಯಾಮ್ ಈ ಲ್ಯಾಬ್. 3 ಅಲ್ಲಿ ಮಾಡಿರೋದು. 20 years ಇಂದ ಕೆಲಸ ಮಾಡ್ಕೊಂಡು ಬಂದಿದೆ. ಸಣ್ಣ ಲ್ಯಾಬ್ ಆಗಿ ಓಪನ್ ಆಗಿ ಈಗ ಒಂದು DNA ಎಕ್ಸ್ಟ್ರಾಕ್ಷನ್, DNA ಐಡೆಂಟಿಫಿಕೇಶನ್, RNA DNA ಐಡೆಂಟಿಫಿಕೇಶನ್ ಲೆವೆಲ್ ಅಲ್ಲಿ ಇದೀವಿ ನಾವು. ಇವನ್ ಸೀಕ್ವೆನ್ಸಿಂಗು ಕಳಿಸ್ತೀವಿ, ಬಟ್ ನಮ್ಮಲ್ಲಿ ಸೀಕ್ವೆನ್ಸಿಂಗ್ ಇಲ್ಲ. ಬಟ್ ಸೀಕ್ವೆನ್ಸಿಂಗು ಮಾಡಿ ನಾವು ಯಾವ ಕರೆಕ್ಟಾಗಿ ಯಾವ ಅನಿಮಲ್ಗೆ ಯಾವ ಡಿಸೀಸ್ ಬಂದಿದೆ, ಅದರ DNA ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಅದು DNA ಅಥವಾ RNA ಬ್ಯಾಕ್ಟೀರಿಯಾ ಆಗಿರ್ಬೋದು, ಇಲ್ಲ DNA ಅಥವಾ RNA ವೈರಸ್ ಆಗಿರ್ಬೋದು, ಅದನ್ನು ಕಂಡುಹಿಡಿದು ಕೊಡ್ತೀವಿ. ಓಕೆ, ಇವಾಗ ಏನೆಲ್ಲ ಕಲೆಕ್ಟ್ ಮಾಡಿದಿರಾ ಇವತ್ತು? ಇವತ್ತು ಕಲೆಕ್ಟ್ ಮಾಡಿರೋದು ಅಂತಂದ್ರೆ ನೋಡಿ, ಇದೊಂದು ಬಂದಿದೆ ಮೇಡಮ್ ಇವತ್ತು. ಇದು ಏನಂದ್ರೆ ಬರ್ಡ್ ಫೆದರ್ ಮ್ಯಾಮ್. ಇದು ಕಾಣಿಸ್ತಾ ಇದೆಲ್ಲ, ಇದು ಬರ್ಡ್ ಫೆದರ್. ಇದು ಏನಂತಂದ್ರೆ ಬ್ಲೂ ಕ್ರೌನ್ ಕ್ರೇನ್ ಅಂತ ಫೆದರ್. 2 ಬ್ಲೂ ಕ್ರೌನ್ ಕ್ರೇನ್ಸ್ ಇದೆ ಇಲ್ಲಿ. ಕೆಲವೊಂದು ಬರ್ಡ್ಸ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಅದು ಮೇಲ ಫಿಮೇಲ್ ಅಂತ ಅಡಲ್ಟ್ ಬರ್ಡ್ಸ್ ಹೇಳಕ್ ಆಗಲ್ಲ. ಈಗ ಮಕಾವ್ಸ್ ಆಗಿರ್ಬೋದು, ಈಗ ಕ್ರೌನ್ಸ್ ಬ್ಲೂ ಕ್ರೌನ್ಸ್ ಆಗಿರ್ಬೋದು. ಅದು ಏನಾಗತ್ತಂದ್ರೆ ನಾವು ಈ ಫೆದರ್ ಅನ್ನು ತಗೊಂಡು ನಾನು ಈ ಫೆದರ್ ಇಂದ ಇದು ಇಲ್ಲಿ ಫಾಲಿಕಲ್ ಅಲ್ಲಿ DNA ಇರುತ್ತೆ. ಇಲ್ಲಿ ಕಾಣಲ್ಲ ಅದು ನಿಮ್ಗೆ, ಬಟ್ ಈ ಏರಿಯಾದಲ್ಲಿ DNA ಇರುತ್ತೆ. ಅಲ್ಲಿಂದ ಮೇಲೆ ಮಾತ್ರ. ಇದು ಒಳಗಡೆ ಇದು ಪ್ಲಗ್ ಮಾಡಿರ್ತೀವಿ. ಇಲ್ಲಿ DNA ಇರುತ್ತೆ. ನಾವು ಈಗ ಆ DNA ತಗೊಂಡು ಇದರಲ್ಲಿ ತೋರಿಸ್ತೀನಿ. ಇಲ್ಲಿ ಇರುತ್ತೆ
ಇಲ್ಲಿರುತ್ತೆ DNA, ಈ ಪೋರ್ಷನ್ ಅಲ್ಲಿ ಇರುತ್ತೆ. ನಾವೇನ್ ಮಾಡ್ತೀವಿ, ಅದನ್ನು ಕಟ್ ಮಾಡ್ಕೊಂಡು ನಾನು DNA ಎಕ್ಸ್ಟ್ರಾಕ್ಟ್ ಮಾಡ್ಕೋತೀನಿ. ಅದರಲ್ಲಿ ನಮ್ಗೆ DNA ಎಕ್ಸ್ಟ್ರಾಕ್ಷನ್ ಕಿಟ್ಸ್ ಇರ್ತವೆ, DNA ಎಕ್ಸ್ಟ್ರಾಕ್ಟ್ ಮಾಡ್ಕೋತೀನಿ. DNA ಎಕ್ಸ್ಟ್ರಾಕ್ಷನ್ ಮಾಡಿ ಇದು PCR ಮೆಷಿನ್ ಅಂತ ಇಲ್ಲೇ ಪಕ್ಕದಲ್ಲೇ ಇದೆ, ಥರ್ಮೋಸೈಕ್ಲರ್ ಅಂತೀವಿ. ಇದೇನ್ ಮಾಡುತ್ತೆ, ನಾವು DNA ಅನ್ನು ಮಲ್ಟಿಪ್ಲೈ ಮಾಡ್ಕೊಂತೀವಿ. ಅಂದ್ರೆ ಈಗ 1 ಕಾಪಿ ಆಫ್ DNA ಇದ್ರೆ ನಮ್ಗೆ ಗೊತ್ತಾಗಲ್ಲ. ಅದ್ ಹೆಂಗಂತಂದ್ರೆ ಒಂದು ಅಷ್ಟು ಹುಲ್ಲಿದ್ದಾಗ ಅದ್ರಲ್ಲಿ ಒಂದು ಗುಂಡ್ ಸೂಜಿ ಆಗ್ಬಿಟ್ಟು ಅದರಲ್ಲಿ ಹುಡ್ಕೋದು ಹೆಂಗೆ ಅಂತ ಇದು DNA ಟೆಕ್ನಾಲಜಿ. ಇದು ಅಂದ್ರೆ PCR ಟೆಕ್ನಾಲಜಿ. PCR ಅಂದ್ರೆ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತೀವಿ. ಒಂದು DNA ಅನ್ನು ಅದು 2, 4, 8, 16 ಆತರ ಮಲ್ಟಿಪ್ಲೈ ಮಾಡಿ ನಾವು 35 ಸೈಕಲ್ಸ್ ರನ್ ಮಾಡ್ತೀವಿ. ಒಂದು 10 DNA ಸ್ಯಾಂಪಲ್ಸ್ ಇದ್ರೆ ಅದು ಇಂಟು 10 ಆತರ ಹೋಗ್ತಾ ಮಿಲಿಯನ್ ಕಾಪೀಸ್ ಆಗ್ಬಿಡುತ್ತೆ 30 ಸೈಕಲ್ಸ್ ಅಲ್ಲಿ. ಆ ಮಿಲಿಯನ್ ಕಾಪೀಸ್ ಅನ್ನು ನಾವು ಮತ್ತೆ ಐದಾರು UV ಲೈಟ್ ಅಲ್ಲಿ ನೋಡ್ತೀವಿ. ಅದು ಜೆಲ್ ಎಲೆಕ್ಟ್ರೋಫೋರೋಸಿಸ್ ಅಂತ ಮಾಡ್ತೀವಿ. DNA ಅನ್ನು ರನ್ ಮಾಡ್ತೀವಿ. ಅದು ತೋರಿಸ್ತೀನಿ ನಾನು, ಇವತ್ತು ಆಗಿದೆ, ಬೇರೆ ಮಾಡಿದೀವಿ ಒಂದು, ಅದು ತೋರಿಸ್ತೀನಿ. ಆತರ ಏನ್ ಮಾಡ್ತೀವಿ, ರನ್ ಮಾಡಿ ಅದು ಬ್ಯಾಂಡ್ಸ್ ಬರುತ್ತೆ, ನಮ್ಗೆ ಸ್ಪೆಸಿಫಿಕ್ ಬ್ಯಾಂಡ್ಸ್ ಬರುತ್ತೆ. ನಾವು ಯಾವ್ದನ್ನ ಐಡೆಂಟಿಫೈ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಮೊದ್ಲೇ ಪ್ರೈಮರ್ ಡಿಸೈನ್ ಮಾಡ್ಕೊಂಡಿರ್ತೀವಿ. ನಮ್ ಪ್ರೈಮರ್ ಏನು ಅಂತಂದ್ರೆ, ಅದು ಫಾರ್ ಎಕ್ಸಾಂಪಲ್ ಯಾವ್ದು 100 DNA ಫಿಂಗರ್ ಪ್ರಿಂಟಿಂಗ್ ಅಂತೀವಲ್ಲ, ಅದೇ ಪ್ರೈಮರ್. ಅಂದ್ರೆ ಏನು ಅಂದ್ರೆ, ನಾವು ಡಿಸೈನ್ ಮಾಡಿರ್ತೀವಲ್ಲ ಪ್ರೈಮರ್, ಆ ಪ್ರೈಮರ್ ಆ ಬ್ಯಾಕ್ಟೀರಿಯಾ ಇಲ್ಲ ಆ ವೈರಸ್ ಬಿಟ್ಟು ಬೇರೆ ಯಾವುದಕ್ಕೂ ಮಲ್ಟಿಪ್ಲೈ ಆಗಲ್ಲ, ಅಂದ್ರೆ ಅಟ್ಯಾಚ್ ಆಗಲ್ಲ. ಅದು ಕನ್ಸರ್ವ್ಡ್ ರೀಜನ್ ಮಾಡಿರ್ತೀವಿ. ಅದು ಕನ್ಸರ್ವ್ಡ್ ರೀಜನ್ ಸೀಕ್ವೆನ್ಸ್ ಇದ್ರೆ ಮಾತ್ರ ಅಟ್ಯಾಚ್ ಆಗುತ್ತೆ ಅದು DNA ಗೆ. ಇಲ್ಲ ಬೇರೆ DNA ಇದ್ರೆ ಅಟ್ಯಾಚ್ ಆಗಲ್ಲ. ಅದು ಅಟ್ಯಾಚ್ ಆಗ್ಲಿಲ್ಲ ಅಂತಂದ್ರೆ DNA ಸಿಂಥಸಿಸ್ ಆಗಲ್ಲ, ನಮಗೆ ನೆಗೆಟಿವ್ ಬರುತ್ತೆ. ಪಾಸಿಟಿವ್ ಇತ್ತು ಅಂತಂದ್ರೆ ಇದು DNA ಸಿಂಥಸಿಸ್ ಆಗತ್ತೆ, ಮಿಲಿಯನ್ ಕಾಪೀಸ್ ಆಗತ್ತೆ, ನಮಗೆ ಕಾಣಿಸುತ್ತೆ. ಸೊ ಆತರ ಇಷ್ಟೆಲ್ಲ ಪ್ರೋಸೆಸ್ ಇದೆ. ಅನಿಮಲ್ DNA ಇದೇ ತರ ಮಾಡ್ತೀವಿ, ಬಟ್ ಡಿಫ್ರೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಏನ್ ಮಾಡ್ತೀವಿ, ಅನಿಮಲ್ ಬ್ಲಡ್ ಇಂದ DNA ಕಲೆಕ್ಟ್ ಮಾಡ್ಕೊಂತೀವಿ. ನಮ್ಗೆ ಹುಷಾರಿಲ್ಲ ಅಂದಾಗ ಮೋಸ್ಟ್ ಆಫ್ ದ ಬ್ಯಾಕ್ಟೀರಿಯಾ ಮತ್ತೆ ವೈರಸಸ್ ಬ್ಲಡ್ ಅಲ್ಲಿ ಇರ್ತವೆ. ಬ್ಲಡ್ ಸ್ಯಾಂಪಲ್ ಇಂದ DNA ಎಕ್ಸ್ಟ್ರಾಕ್ಟ್ ಮಾಡ್ಕೋತೀವಿ. DNA ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಅದರಿಂದ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಮಾಡ್ಕೊಂತೀವಿ. ಅಂದ್ರೆ PCR ಮಲ್ಟಿಪ್ಲೈ ಮಾಡ್ಕೊಂತೀವಿ. ಅದನ್ನು ನಂಬರ್ ಆಫ್ ಕಾಪೀಸ್ ಅನ್ನು ಇನ್ಕ್ರೀಸ್ ಮಾಡ್ಕೊಂತೀವಿ. ಅದನ್ನು UV ಲೈಟ್ ಅಲ್ಲಿ ವ್ಯೂ ಮಾಡ್ತೀವಿ. DNA ಹಂಗೆ ಕಾಣಲ್ಲ. ಅಂಡರ್ ದ UV ಲೈಟ್ ಯು ಕ್ಯಾನ್ ಸಿ ದ DNA. ಇಲ್ಲೆಲ್ಲ ಸ್ಯಾಂಪಲಿಂಗ್ ಕಲೆಕ್ಟ್ ಮಾಡಿದಿರಲ್ಲ, ಇದು ಸ್ಯಾಂಪಲ್, ಅದು ಫೀಕಲ್ ಸ್ಯಾಂಪಲ್ ನೋಡಿ. ಇದು ಒಂದು 5 ಲೆಪರ್ಡ್ ಕಬ್ಸ್, 3 ಲಯನ್ ಕಬ್ಸ್. ಅದು ಫೀಕಲ್ ಸ್ಯಾಂಪಲ್ ಅಂತೀವಿ. ಈಗ ಫೀಕಲ್ ಸ್ಯಾಂಪಲ್ ಅಲ್ಲಿ ಹೆಲ್ಮೆನ್ಸ್ ಇರ್ತದೆ. ಯೂಶಲಿ ಕಬ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾನೇ ಇನ್ಫೆಕ್ಟಿವಿಟಿ ಇರ್ತದೆ. ಹೆಲ್ಮೆನ್ಸ್ ಅದು ಕಂಟಾಮಿನೇಟ್ ಆಗಿರ್ತದಲ್ಲ, ಒಂದ್ರಲ್ಲಿ ಏನಾದ್ರು ಫೀಕಲ್ ಅಲ್ಲಿ ಇದಿದ್ರೆ, ಹೆಲ್ಮೆನ್ಸ್ ಇದ್ರೆ, ಅದು ಮೊಟ್ಟೆ ಫೀಕಲ್ ಮೆಟೀರಿಯಲ್ ಬರೋದ್ರಿಂದ ಅದು ಫೀಕೋ ಓರಲ್ ಕಂಟಾಮಿನೇಷನ್ ಅಂತ ಆಗ್ಬಿಡುತ್ತೆ. ಹಂಗಾಗಿ ಅದು ಒಂದ್ ಮೊಟ್ಟೆ ಬಾಯಿಗೆ ಹೋದಾಗ್ಲೂ ಅದು ವರ್ಮ್ ಆಗಿ ಮತ್ತೆ ಆ ವರ್ಮ್ ಮತ್ತೆ ಅದು ಜಾಸ್ತಿ ಮಲ್ಟಿಪ್ಲೈ ಆಗಿ ಒಳಗಡೆನೆ. ಸೊ ಅದು ಚೆಕ್ ಮಾಡಕ್ಕೆ, ಅಂದ್ರೆ ಅದರಲ್ಲಿ ಇದೆಯಾ ಇಲ್ವಾ, ಹೆಲ್ಮೆನ್ಸ್ ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಕ್ಕೆ ಕೊಟ್ಟಿದ್ದಾರೆ. ಅದು ಈಗ ಬಂದಿರೋದು ಸ್ಯಾಂಪಲ್, ಇದು ಒಟ್ಟಿಗೆ ಬಂದಿತ್ತು. ಅಂದ್ರೆ ನಾವು ಮನುಷ್ಯ ಹೇಗೆ ಬಾಡಿ ಚೆಕ್ಅಪ್ ಮಾಡ್ತೀವಿ 6 ಮಂತ್ಸ್ ಗೆ ಸೇಮ್ ಅದೇ ತರನೇ ಇವಾಗ ಎಷ್ಟು ಮಂತ್ಸ್ ಗೆ ಒಂದ್ಸಲ ಮಾಡ್ತೀರಾ? ಬರ್ಡ್ ಆಗಿರ್ಬೋದು, ಅನಿಮಲ್ ಆಗಿರ್ಬೋದು, ವರ್ಷಕ್ಕೆ ಒಂದ್ಸಲ ಯೂಶಲಿ ರೆಗ್ಯುಲರ್ ಆಗಿ ಎಲ್ಲದಕ್ಕೂ ಚೆಕ್ ಮಾಡ್ತೀವಿ. ಬರ್ಡ್ಸ್ ಗೆ ಜಾಸ್ತಿ, ಬರ್ಡ್ಸ್ ಗೆ ಮಾಡಲ್ಲ. ಬರ್ಡ್ಸ್ ಗೆ ಫೀಕಲ್ ಸ್ಯಾಂಪಲ್ ರೆಗ್ಯುಲರ್ ಆಗಿ ಮಾಡ್ತೀವಿ ಅಷ್ಟೇ. ಬರ್ಡ್ಸ್ ಯಾಕಂದ್ರೆ ಹಿಡಿಯೋದು ಕಷ್ಟ ಆಗುತ್ತೆ, ಮತ್ತೆ ಸ್ಟ್ರೆಸ್ ಆಗತ್ತೆ, ಅವ್ರಿಗೆ ಕೊಡಲ್ಲ, ಅಷ್ಟು ಸ್ಟ್ರೆಸ್ ಮಾಡಕ್ ಆಗಲ್ಲ ಬರ್ಡ್ಸ್ ಗೆ. ಸೊ ಏನ್ ಟೈಗರ್, ಲಯನ್, ಲೆಪರ್ಡ್, ಎಲಿಫೆಂಟ್ಸ್ ಅದಕ್ಕೆಲ್ಲ ಇದೆ, ಅದು ಎಲ್ಲ ಬ್ಲಡ್ ಕಲೆಕ್ಟ್ ಮಾಡ್ಕೊಂಡು ಎಲ್ಲ ಸ್ಕ್ರೀನ್ ಮಾಡ್ತೀವಿ. ಎಲ್ಲ ಡಿಸೀಸಸ್ಗೂ, ಅಂದ್ರೆ ಕಾಮನ್ ಡಿಸೀಸಸ್ ಎಲ್ಲ ಇದೆ. ಬ್ಲಡ್ ಟೆಸ್ಟ್ ಎಲ್ಲ ನಾವು ಮಾಡಿಸ್ಕೊಂತೀವಲ್ಲ, ಬ್ಲಡ್ ಟೆಸ್ಟ್, ಕಾಮನ್ ಬ್ಲಡ್ ಟೆಸ್ಟ್, ಅದೇ ತರ ಇವುಗಳಿಗೆ ನಾರ್ಮಲ್ ಆಗಿ ಎವ್ರಿ ಇಯರ್ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ. ಇದಕ್ಕೆಲ್ಲ ಮಾಡ್ತೀರಾ? ಹಾವುಗಳಿಗೆ ಆಕ್ಚುಲಿ ಹಾವುಗಳಿಗೆ ಬ್ಲಡ್ ಟೆಸ್ಟ್ ಮಾಡಲ್ಲ. ಅಕಸ್ಮಾತ್ ಹುಷಾರಿಲ್ಲ ಅಂತಂದ್ರೆ ನಾವು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಯಾವಾಗ ಅಂತಂದ್ರೆ ಆಮೇಲೆ ಅಕಸ್ಮಾತ್ ತುಂಬಾ ತೀರಾ ಹುಷಾರಿಲ್ಲ, ತಿಂತಾ ಇಲ್ಲ ಅಂದಾಗ ಬ್ಲಡ್ ಟೆಸ್ಟ್ ಮಾಡ್ತೀವಿ. ರೆಗ್ಯುಲರ್ ಆಗಿ ಹಾವುಗಳಿಗೆ ಬ್ಲಡ್ ಟೆಸ್ಟ್ ಮಾಡಕ್ ಹೋಗಲ್ಲ. ಹಾವುಗಳಿಗೆ ಬೇರೆ ಏನು ಟೆಸ್ಟ್ ಇಲ್ಲ. ಇದೆ, ಫೀಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ. ಫೀಕಲ್ ಎಕ್ಸಾಮಿನೇಷನ್ ಹಾವುಗಳಿಗೆ ಮಾಡ್ತೀವಿ. ಅದು ಫೀಕಲ್ ಎಕ್ಸಾಮಿನೇಷನ್ ಇಯರ್ಲಿ ಒನ್ಸ್. ಮತ್ತೆ ಓರಲ್ ಸ್ವಾಬ್ಸ್ ತಗೋತೀವಿ. ಏನಾದ್ರು ಸಸ್ಪೆಕ್ಟ್ ಇದ್ರೆ, ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಹಾರ್ಪೆಸ್ ವೈರಸಸ್ ಆತರ ಬರುತ್ತೆ, ಅವುಗಳಿಗೆ ಓರಲ್ ಸ್ವಾಬ್ಸ್ ತಗೊಂಡ್ರೆ ನಮ್ಗೆ ಅದರಲ್ಲಿ ವೈರಸ್ ಇರೋದು ಇಲ್ಲ ಬ್ಯಾಕ್ಟೀರಿಯಾ ಏನಾದ್ರು ಇದ್ರೆ, ಸಾಲ್ಮೊನೆಲ್ಲಾ ಅಂತ ಅದು ಫೀಕಲ್ ಸ್ಯಾಂಪಲ್ ಅಲ್ಲಿ ಗೊತ್ತಾಗುತ್ತೆ. ಆತರ ಸಸ್ಪೆಕ್ಟ್ ಇದ್ರೆ ವಿಲ್ ಕಲೆಕ್ಟ್ ಆಲ್ ದ ಓರಲ್ ಸ್ಯಾಂಪಲ್ ಅಥವಾ ಫೀಕಲ್ ಸ್ಯಾಂಪಲ್ಸ್ ಅನ್ನು, ಅದರಲ್ಲೇ ಇನ್ಫೆಕ್ಷನ್ ಗೊತ್ತಾಗುತ್ತೆ. ಓಕೆ, ನಾವು ಇವಾಗ ಹಾಸ್ಪಿಟಲ್ ಗೆ ಹೋಗಿ ಲ್ಯಾಬ್ ಟೆಸ್ಟ್ ಮಾಡಿಸಿದ್ರೆ ರಿಪೋರ್ಟ್ ಕೊಡೋದಕ್ಕೆ ಇಂತಿಷ್ಟು ಸಮಯ ಅಂತ ಇರುತ್ತೆ. ನಿಮ್ಗೆ ಯಾವಾಗ ರಿಪೋರ್ಟ್? ನಮ್ದು ಇವತ್ತು ಅದೇ ಟೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ರಿಪೋರ್ಟ್. ಅದು ಫಾರ್ ಎಕ್ಸಾಂಪಲ್ ಈಗ CBC ಅನ್ಸ ಕಂಪ್ಲೀಟ್ ಬ್ಲಡ್ ಕೌಂಟು, ಸೀರಮ್ ಅನಾಲಿಸಿಸ್ ಅಂದ್ರೆ ಆರ್ಗನ್ ಫಂಕ್ಷನ್ಸ್, ಅದು ಮಾಡ್ಬೇಕಂದ್ರೆ ಒಂದೇ ದಿನದಲ್ಲಿ ಕೊಟ್ಬಿಡ್ತೀವಿ. ಇವತ್ತು ಕೊಟ್ರೆ ಬೆಳಗ್ಗೆ ಕೊಟ್ರೆ ಮಧ್ಯಾಹ್ನ ಹೊತ್ತಿಗೆ ಇಲ್ಲ ಸಂಜೆ ಹೊತ್ತಿಗೆ ಅವತ್ತೇ ಕೊಟ್ಬಿಡ್ತೀವಿ. ಈಗ PCR ಇದು ನೋಡಿ, ಇದು ಈಗ
ಈಗ ಕೊಟ್ಟಿದ್ದೆಲ್ಲ ಒಂದು ಅರ್ಧ ಗಂಟೆ ಆಯಿತು, ಆಗಲೇ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನೀಗ ನೋಡಿ ಅದನ್ನು ನಾನೀಗ ರಿಪೋರ್ಟ್ ಮಾಡಿ ಕಳಿಸ್ಬಿಡ್ತೀನಿ ಅವ್ರಿಗೆ. ಅಟ್ಲೀಸ್ಟ್ ಇಮಿಡಿಯೇಟ್ ಇದ್ರೆ ವಾಟ್ಸಪ್ಪಲ್ಲೇ ಕಳಿಸ್ಬಿಡ್ತೀನಿ, ಇಲ್ಲ ಅಂತ ಫಿಸಿಕಲ್ ಕಾಪಿ ಬೆಳಗ್ಗೆ ಹೋಗುತ್ತೆ. ಆಯ್ತಾ, ಆ ಥರ ಹೋಗುತ್ತೆ. ಇದು DNA ಎಕ್ಸ್ಟ್ರಾಕ್ಷನ್ದು ಇಟ್ ವಿಲ್ ಟೇಕ್ 1 day ಟೈಮ್ ಆ್ಯಕ್ಚುಲಿ. ಸೊ ಹಂಗಾಗಿ ಇದು ಪ್ರೋಸೆಸ್ ಮಾಡಬೇಕಂದ್ರೆ ಈಗ ಬ್ಲಡ್ ಆದರೆ ಇಮಿಡಿಯೇಟ್ ಆಗಿ DNA ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಇದೇನಾಗುತ್ತೆ, ಸ್ವಲ್ಪ ಡೈಜೆಷನ್ಗೆ ಇಡಬೇಕಾಗತ್ತೆ. ಡೈಜೆಷನ್ಗೆ ಇಡಕ್ಕೆ 1 hour 2 hours ಬೇಕಾಗತ್ತೆ. ಸೊ ಹಾಗಾಗಿ ಇದು ನಾಳೆ ಬೆಳಗ್ಗೆ ಸ್ಟಾರ್ಟ್ ಮಾಡೋಣ ಅಂತ ಹಂಗೆ ಇಟ್ಟಿವಿ. ಈಗ ನಾಳೆ ಬೆಳಗ್ಗೆ ಸ್ಟಾರ್ಟ್ ಮಾಡಿ ನಾಳೆ ಸಂಜೆಗೆ ಇದನ್ನು ಮುಗಿಸ್ತೀವಿ. ಇವಾಗ ಒಂದು ನಮ್ಮ ವೀಕ್ಷಕರಿಗೆ ಯಾವ್ದಾದ್ರು ಒಂದು ಟೆಸ್ಟ್ ಲೈವ್ ಆಗಿ ತೋರಿಸ್ಬೋದಾ? ಖಂಡಿತ ಬನ್ನಿ. ಇದೆಲ್ಲ ಏನೇನು ಎಕ್ವಿಪ್ಮೆಂಟ್ಸ್ ಅದೊಂದು ಹೇಳಿ. ಬನ್ನಿ. ಇದು ಥರ್ಮೋಸೈಕ್ಲರ್ ಅಂತ ಕರಿತೀವಿ. ಥರ್ಮೋಸೈಕ್ಲರ್ ಅಂದ್ರೆ PCR ಮೆಷಿನ್ ಅಂತ ಕರಿತೀವಿ. ಇಲ್ಲಿದೆ ಅಲ್ವಾ, ನಾನು ಆನ್ ಮಾಡಿ ಅದು ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ. PCR ಮೆಷಿನ್ ಅಂತಂದ್ರೆ ಇದನ್ನೇ ಒಂದು DNA ಕಾಪಿಯನ್ನು ಮಲ್ಟಿಪ್ಲೈ ಮಾಡಿ ಸೊ ಮಿಲಿಯನ್ ಕಾಪೀಸ್ ಮಾಡ್ಕೊತ ಹೋಗುತ್ತೆ. ಅದಕ್ಕೆ ಏನೇನು ಬೇಕು, ನಾವು ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಹೇಳ್ತೀವಿ. ಮನೆ ಕಟ್ಟಬೇಕಂದ್ರೆ ನಮಗೆ ಇಟ್ಟಿಗೆ ಸಿಮೆಂಟ್ ಎಲ್ಲ ಬೇಕಲ್ಲ, ಆ ಥರ ಇಟ್ಟಿಗೆ ಸಿಮೆಂಟ್ ನಾವನ್ನೆಲ್ಲ ನಮ್ಮ ಕೆಮಿಕಲ್ ರಿಯೇಜೆಂಟ್ಸ್ ಇರುತ್ತೆ. ನಾವು ರಿಯೇಜೆಂಟ್ಸ್ ಹಾಕಿದ್ರೆ ಅದೇನಾಗುತ್ತೆ ಅಂದರೆ ರಿಯೇಜೆಂಟ್ಸ್ ಏನಾಗುತ್ತೆ, ಅವು DNA ಸಿಂಥಸಿಸ್ಗೆ ಹೆಲ್ಪ್ ಆಗ್ತಾ ಇರುತ್ತೆ. ನಮ್ಮ DNAದಲ್ಲಿ ಏನಿರುತ್ತೆ ಅದೆಲ್ಲ ಇಲ್ಲೇ ಇರುತ್ತೆ. ಎನ್ಸೈಮು ಆ್ಯಡ್ ಮಾಡ್ತೀವಿ, ಎನ್ಸೈಮು ರಿಯೇಜೆಂಟ್ಸ್ ಅಲ್ಲೇ ಆ್ಯಡ್ ಮಾಡಿರ್ತೀವಿ. ಆಮೇಲೆ DNTPs ಅಂತ ಬರುತ್ತೆ, ಅದು ಏನೇನು ಬೇಕು ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಕರಿತೀವಿ. ಅದನ್ನೆಲ್ಲ ಅಮೈನೋ ಆಸಿಡ್ ಅದೆಲ್ಲ ಇದರಲ್ಲೇ ನ್ಯೂಕ್ಲಿಯೋಟೈಡ್ಸ್ ಅಂತ ಇರುತ್ತೆ, ನ್ಯೂಕ್ಲಿಯೋಟೈಡ್ಸ್ ಎಲ್ಲ ಆ್ಯಡ್ ಮಾಡಿರ್ತೀವಿ ರಿಯೇಜೆಂಟ್ಸಲ್ಲಿ. ಇದು ಆ್ಯಕ್ಚುಲಿ ನೋಡಿ, ಇದೊಂದು ನಂದು ಅದು ಯೂಸರ್ ಪ್ರೊಫೈಲ್ ಅಂತ ನೋಡಿ. ನಾನು ಇಷ್ಟು ಡಿಸೀಸಸ್ಗೆ ರನ್ ಮಾಡಿದ್ದೀನಿ. ಇವಾಗ ಆಂಬ್ಲಿಯೋಮಾ ಅಂತ ಒಂದಿದೆ, ಟಿಕ್ಕು ಐಡೆಂಟಿಫಿಕೇಶನ್ಗೆ ಯಾವ ಟಿಕ್ಕು ಅಂತ ಇದರಲ್ಲಿ ಟಿಕ್ಕು ಮತ್ತು ಇದರಲ್ಲಿ ಹಿಮೋಪ್ರೋಟೋಸೋವಾ. ಟಿಕ್ಸ್ ಏನು ಮಾಡುತ್ತೆ ಅಂದರೆ ಕೆಲವೊಂದು ಹಿಮೋಪ್ರೋಟೋಸೋವನ್ನು ಕ್ಯಾರಿ ಮಾಡುತ್ತೆ. ಅದು ಬೈಟ್ ಮಾಡಿದ್ರೆ ಬೇರೆ ಡಿಸೀಸಸ್ ಹೋಗುತ್ತೆ. ಈಗ ನಾವು ಮಸ್ಕಿಟೋ ಬೈಟ್ ಮಾಡಿ ಈಗ ಇದು ಬರ್ತಾ ಇದೆ ಅಲ್ವಾ, ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಅಂತ, ಅದು ಟಿಕ್ ಬೈಟ್ಸ್ ಇಂದ ಬರುತ್ತಲ್ಲ, ಅದೇ ತರ ಈ ಟಿಕ್ಸ್ ಏನ್ ಮಾಡುತ್ತೆ, ಬೇರೆ ಅನಿಮಲ್ಸ್ಗೆ ಕಚ್ಚಿದ್ರೆ ಕೆಲವೊಂದು ಹಿಮೋಪ್ರೋಟೋಸೋವಾ ಡಿಸೀಸಸ್ ಅನಿಮಲ್ಸ್ಗೆ ಬರುತ್ತೆ. ಅದು ಅವಾಯ್ಡ್ ಅದರಲ್ಲಿ ಇದೆಯಾ ಇಲ್ವಾ ಅಂತ ಹೇಳಿ ನಾವು ಟಿಕ್ಸ್ ಅನ್ನು ಹಿಡಿದು ಟಿಕ್ಸ್ ಬ್ಲಡ್ ತಗೊಂಡು ಅದನ್ನು DNA ಎಕ್ಸ್ಟ್ರಾಕ್ಟ್ ಮಾಡಿ ಅದರಲ್ಲಿ ಇನ್ಫೆಕ್ಷನ್ ಇದೆಯಾ ಇಲ್ವಾ ಅಂತ ನೋಡೋದಕ್ಕೆ ಇದು ಫಸ್ಟ್ ಪ್ರೋಗ್ರಾಮ್ ನಂದು. ಈ ಪ್ರೋಗ್ರಾಮ್ ಆಂಬ್ಲಿಯೋಮಾ ಅಂತ ಕರಿತೀವಿ. ಆಮೇಲೆ ಅದು ಬೆಬಿಸಿಯಾ ಅಂತ, ಅದು ಟಿಕ್ ಫೀವರ್ ಅಂತ ಬರುತ್ತೆ, ಅದು ಕರಿತೀವಿ ಗಿಬ್ಸೋನಿ ಅಂತ. ಮತ್ತೆ ಬರ್ಡ್ ಪ್ರೈಮರ್ಸ್ ನಾನು ಹೇಳಿದ್ನಲ್ಲ, ಇದು ತಂದಿದೀವಲ್ಲ, ಇದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಿ ನಾವು ಅನಲೈಸ್ ಮಾಡಬೇಕು ಅಂತಂದ್ರೆ ಬರ್ಡ್ ಪ್ರೈಮರ್ಸ್ಗೆ ಹೋಗ್ತೀನಿ. ಆಮೇಲೆ ಇದು ಜಸ್ಟ್ ಅದರಲ್ಲಿ ಬೇರೆ ಪ್ರೈಮರ್ ಬರ್ಡ್ ಐಡೆಂಟಿಫಿಕೇಶನ್ ಅಲ್ಲೇ ಮೇಲ್ ಅಂಡ್ ಫಿಮೇಲ್ ಸೆಕ್ಸ್ ಐಡೆಂಟಿಫಿಕೇಶನ್ ಮಾಡಕ್ಕೆ ಬೇರೆ ಪ್ರೈಮರ್ ಇದೆ. ಅಡಲ್ಟ್ ಅಲ್ಲಿ ಏನಾಗುತ್ತೆ ಗೊತ್ತಾಗೋದೇ ಇಲ್ಲ ನಿಮ್ಗೆ, ಅದು ಮೇಲ ಫಿಮೇಲ್ ಅಂತ ಹೇಳಕ್ ಆಗಲ್ಲ. ಕೆಲವೊಂದು ಬರ್ಡ್ಸ್ ಹೇಳುತ್ತೆ. ಈಗ ಮಾಮೂಲಿ ಚಿಕನ್ಸ್ ಆದ್ರೆ ಹುಂಜ ಹೆಂಗಿರುತ್ತೆ, ಕೋಳಿ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ಆದ್ರೆ ಕೆಲವೊಂದು ಬರ್ಡ್ಸ್ ಮಕಾವ್ಸ್ ಇರುತ್ತೆ, ಈಗ ಮತ್ತೆ ಪಿಜನ್ಸ್ ಇರುತ್ತೆ. ಅದರಲ್ಲಿ ಮೇಲ್ ಯಾವುದು ನಿಮ್ಗೆ ಫಿಮೇಲ್ ಯಾವುದು ಅಂತ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ ಫಿಸಿಕಲಿ. ಎರಡು ಒಂದೇ ತರ ಆಯ್ತು, ಮಾರ್ಫಾಲಜಿಕಲಿ ದೇ ಆರ್ ಸಿಮಿಲರ್. ಸೊ ಹಂಗಾಗಿ ನಾವು DNA ನೋಡಿದ್ರೇನೆ ಅದು ಮೇಲ ಫಿಮೇಲ್ ಅಂತ ಗೊತ್ತಾಗೋದು. ಹಾಗಾಗಿ ನಾವು DNA ನೋಡಿ DNA ಮೇಲ ಫಿಮೇಲ್ ಅಂತ ಹೇಳ್ತೀವಿ. ಅದು ಹಾಗೆ ಅನಿಮಲ್ಸ್ ಅಲ್ಲಿ ಕನ್ಫ್ಯೂಷನ್ ಆಗಲ್ಲ, ಓನ್ಲಿ ಬರ್ಡ್ಸ್ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಹೌದು, ಸ್ನೇಕ್ಸ್ ಅಲ್ಲಿ ಕನ್ಫ್ಯೂಷನ್ ಇರುತ್ತೆ. ಸ್ನೇಕ್ಸ್ ಅಲ್ಲೂ ಅಷ್ಟು ಬೇಗ ಹೇಳಕ್ ಆಗಲ್ಲ. ಹೇಳ್ಬೋದು, ಅದು ಟೈಲ್ ಲೆಂತ್ ಮೇಲೆ ಹೇಳ್ತಾರೆ ಕೆಲವೊಬ್ರು. ಆಮೇಲೆ ಅದು ಬಫೆಲೋ ಕ್ಯಾಟಲ್ ನಮ್ದು ಬೀಫ್ ಅಲ್ಲಿ ಚೆಕ್ ಮಾಡ್ತೀವಿ. ಬೀಫ್ ನಮ್ಗೆ ಬಫೆಲೋ ಬೀಫ್ ಕೊಡ್ಬೇಕು ಇವಾಗ, ಅದಕ್ಕೆ ಬಫೆಲೋನ ಅದು ಕ್ಯಾಟಲ್ ಬೀಫ್ ಅಂತ ಹೇಳಿ ಚೆಕ್ ಮಾಡ್ತೀವಿ. ಮತ್ತೆ ಸೈಟಾಕ್ಸಿಝೋನ್ ಅಂತ ಒಂದು ನಮ್ಮಲ್ಲಿ ಒಂದು ಡಿಸೀಸ್ ಇದೆ, ಅದು ಹಿಮೋಪ್ರೋಟೋಸೋವಾ ಮಲೇರಿಯಾ ತರ, ಅದನ್ನ ಚೆಕ್ ಮಾಡ್ತೀನಿ. EHV ಅಂತ ಒಂದಿದೆ, ಅಂದ್ರೆ ಇದು ಹರ್ಪೆಸ್ ವೈರಸ್, ಎಲಿಫೆಂಟ್ ಎಂಡೋಥೆಲಿಯಲ್ ಟ್ರೋಪಿ. ಇದರಿಂದ ಸುಮಾರು ಎಲಿಫೆಂಟ್ಸ್ ಡೆತ್ ಆಗುತ್ತೆ. ಇವನ್ ವೈಲ್ಡ್ ಅಲ್ಲಿ ಕ್ಯಾಂಪ್ಸ್ ಅಲ್ಲಿ ಸುಮಾರು ಎಲಿಫೆಂಟ್ಸ್ ಡೆತ್ ಆಗುತ್ತೆ. ಅದೆಲ್ಲ EHV ಅಂತ ಮಾಡ್ತೀನಿ. ಆಮೇಲೆ ಫಿಲೈನ್ ಕೊರೋನಾ ವೈರಸ್ ಅಂತ ಒಂದು ಮಾಡ್ತೀನಿ. ಫಿಲೈನ್ ಕೊರೋನಾ, ಹೌದು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.